ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯ ಪ್ರಕರಣ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮತ್ತೊಂದು ದೂರು ದಾಖಲು. ಮಹಿಳಾ ಆಯೋಗಕ್ಕೆ ಕರ್ನಾಟಕ ಕಾಂಗ್ರೆಸ್ ಪ್ರಾದೇಶಿಕ ಸಮಿತಿಯಿಂದ ದೂರನ್ನ ಸಲ್ಲಿಸಲಾಗಿದೆ. ಅಶ್ಲೀಲ ಪದವನ್ನ ಬಳಸಿರುವಂತಹ ಸಿಟಿ ರವಿ ವಿರುದ್ಧ ಸೂಕ್ತ ತನಿಖೆಯನ್ನ ನಡೆಸಬೇಕು ಅಂತ. ಇನ್ನು ಎಂಎಲ್ಸಿ ಸ್ಥಾನದಿಂದ ಸಿಟಿ ರವಿಯನ್ನ ಅನರ್ಹಗೊಳಿಸುವಂತೆ ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಕ್ತಾರ ಎಸ್ ಮನೋಹರ್ ರಿಂದ ದೂರು ದಾಖಲಾಗಿದೆ. ದೂರನ್ನ ಸ್ವೀಕರಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಕಾಂಗ್ರೆಸ್ನಿಂದ ದೂರು ಬಂದಿದೆ, ಅದನ್ನ ಸ್ವೀಕಾರ ಮಾಡಿದ್ದೇನೆ. ಇನ್ನು ಬೆಳಗಾವಿಯ ಎಸ್ಪಿ ಅವರಿಗೆ ವರದಿ ನೀಡುವಂತೆ ಪತ್ರವನ್ನ ಬರೀತೇನೆ ಅಂತ ಹೇಳಿದ್ದಾರೆ. ಸದನದಲ್ಲಿ ಅಶ್ಲೀಲ ಪದ ಬಳಕೆಯ ಬಗ್ಗೆ ಸಭಾಪತಿಗೆ ಪತ್ರವನ್ನ ಬರೆಯುವೆ, ಜೊತೆಯಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಈಗಾಗಲೇ ಪತ್ರವನ್ನ ಬರೆದಿದ್ದೇನೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ಪ್ರಕರಣ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಕೋರ್ಟಿನಲ್ಲಿ ಯಾವ ಆದೇಶ ಬರುತ್ತೆ ಅಂತ ಬಹಳ ಕುತೂಹಲ ಮೂಡಿದೆ. ಇದರ ನಡುವೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಿಬಿಟ್ಟಿದೆ ನೋಡಿ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ದಾಖಲಾಗಿದೆ ಮತ್ತೊಂದು ದೂರು. ಮಹಿಳಾ ಆಯೋಗಕ್ಕೆ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿಯಿಂದ ದೂರನ್ನ ಸಲ್ಲಿಸಲಾಗಿದೆ. ಅಶ್ಲೀಲವಾಗಿ ಅಸಭ್ಯ ಪದವನ್ನ ಬಳಕೆ ಮಾಡಿರುವಂತಹ ನಿಟ್ಟಿನಲ್ಲಿ ಸಿಟಿ ರವಿಯ ವಿರುದ್ಧ ಸೂಕ್ತವಾದಂತಹ ತನಿಖೆ ನಡೆಸಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಎಂಎಲ್ಸಿ ಸ್ಥಾನದಿಂದ ಸಿಟಿ ರವಿಯನ್ನ ಅನರ್ಹಗೊಳಿಸಬೇಕು ಅಂತ ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಕ್ತಾರ ಎಸ್ ಮನೋಹರ್ ರಿಂದ ದೂರು ದಾಖಲು. ಇನ್ನು ಸದ್ಯ ದೂರನ್ನ ಸ್ವೀಕರಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಕಾಂಗ್ರೆಸ್ನಿಂದ ದೂರು ಬಂದಿದೆ, ಅದನ್ನ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಈ ಪ್ರಕರಣ ಸಂಬಂಧ ಬೆಳಗಾವಿಯ ಎಸ್ಪಿ ಅವರಿಗೂ ಕೂಡ ವರದಿಯನ್ನ ನೀಡುವಂತೆ ಪತ್ರವನ್ನ ಬರೀತೇನೆ, ಏನೇನು ಆಗಿತ್ತು ಕಂಪ್ಲೀಟ್ ಪ್ರಕರಣದ ಚಿತ್ರಣವನ್ನ ನೀಡುವಂತೆ ಪತ್ರವನ್ನ ಬರೀತೇನೆ ಅಂತ ತಿಳಿಸಿದ್ದಾರೆ. ಜೊತೆಯಲ್ಲಿ ಸದನದಲ್ಲಾಗಿರುವಂತಹ ವಿಚಾರ ಇದು, ಹೀಗಾಗಿ ಅಶ್ಲೀಲ ಪದ ಬಳಕೆಯ ಬಗ್ಗೆ ಸಭಾಪತಿಗೆ ಪತ್ರವನ್ನ ಬರೀತೇನೆ, ಇನ್ನು ಉನ್ನತ ಮಟ್ಟದ ತನಿಖೆಯನ್ನ ನಡೆಸುವಂತೆ ಈಗಾಗಲೇ ಪತ್ರವನ್ನ ಬರೆದಿದ್ದೀನಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈ ಘಟನೆಯನ್ನು ನಿಮ್ಮ ಮಾಧ್ಯಮಗಳಲ್ಲಿ ನಾನು ನೋಡಿದೆ, ಮತ್ತು ಇವತ್ತು ಪತ್ರಿಕಾ ವರದಿಗಳನ್ನು ಸಹ ನಾನು ಓದಿದ್ದೇನೆ. ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ನಾನು ಕೂತಿರೋದ್ರಿಂದ ಒಬ್ಬರು ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಸಭಾಪತಿಗಳ ಹತ್ರ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ಅವರು ಅವ್ರ ಬಗ್ಗೆ ಉಪಯೋಗ ಮಾಡಿರುವಂಥ ಶಬ್ದ ಬಹಳ ಅಕ್ಷಮ್ಯ ಅಪರಾಧ. ಹಾಗಾಗಿ ಅವರು ದೂರನ್ನು ಸಹ ಕೊಟ್ಟಿದ್ದಾರೆ, ಮತ್ತು ಪೊಲೀಸಲ್ಲೂ ಸಹ ದೂರನ್ನು ದಾಖಲು ಮಾಡಿ FIR ಮಾಡಿ ಅವರನ್ನು ಕಸ್ಟಡಿಗೂ ತಗೊಂಡಿದ್ದಾರೆ. ನಾನು ಮಾನ್ಯ ಸಭಾಪತಿಗಳಿಗೆ ಪತ್ರವನ್ನು ಬರೆದು ಇದ್ರ ಬಗ್ಗೆ ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಒಂದು ಹೆಣ್ಣು ಮಗಳು ದೂರನ್ನು ಕೊಟ್ಟಿರೋದು ಭಾಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗತ್ತೆ. ಯಾಕಂದರೆ ಅದು ಸದನ, ಎಲ್ಲರೂ ನೋಡ್ತಾ ಇರ್ತಾರೆ. ನಾವಲ್ಲಿ ಜನರ ಪರವಾಗಿ ಯೋಜನೆಗಳನ್ನು ಮಾಡಲಿಕ್ಕೆ ಜನಪ್ರತಿನಿಧಿಗಳನ್ನ ಕಳಿಸಿರ್ತೇವೆ. ಅಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳು, ಒಬ್ಬರು ಸಚಿವರು ಆ ಥರ ಒಂದು ಗಂಭೀರ ಆರೋಪವನ್ನು ಮಾಡಿದಾಗ ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂಥೇಳಿ ನಾನು ಸಭಾಪತಿಗಳಿಗೆ ಪತ್ರವನ್ನು ಬರೆದಿದ್ದೇನೆ.